ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಪಾವಗಡ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಮರು ಮತ ಎಣಿಕೆಯಲ್ಲಿ ಚನ್ನಮಲ್ಲಯ್ಯ ವಿಜೇತರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಾಲು ಒಕ್ಕೂಟ ಚುನಾವಣೆ ನಡೆದು 1.5 ವರ್ಷ ಕಳೆದರೂ ಮಧುಗಿರಿ ಹಾಗೂ ಪಾವಗಡ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಗಳು ಚುನಾವಣೆಯಲ್ಲಿ ಸೋತ ನಂತರ ಚುನಾವಣೆ ಫಲಿತಾಂಶದಲ್ಲಿ ಹಲವು ವ್ಯತ್ಯಾಸಗಳು ಇರುವುದರಿಂದ ಹೈಕೋರ್ಟ್ ಮೆಟ್ಟಿಲೇರಿ ಮರು ಮತ ಎಣಿಕೆ ಮಾಡಬೇಕು ಎಂದು ಕೇಸ್ ದಾಖಲು ಮಾಡಿದರು. ಹೈಕೋರ್ಟ್ ನಿರ್ದೇಶನದಂತೆ ಮರು ಮತ ಎಣಿಕೆ ನಡೆದ ಕಾರಣ ಚನ್ನಮಲ್ಲಯ್ಯನವರು 4 ಮತಗಳ ಅಂತರದಿಂದ ಜಯಗಳಿಸಿ ತಮ್ಮ ಹುಟ್ಟುಹಬ್ಬದ ದಿನದಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡರುಗಳಾದ ತಿಮ್ಮಾರೆಡ್ಡಿ, ಆರ್.ಸಿ. ಅಂಜನಪ್ಪ, ಎಸ್.ಕೆ. ರೆಡ್ಡಿ, ಬಲರಾಮ್ ರೆಡ್ಡಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಇಲ್ಲೆಲ್ಲ ನಡೆದಿದ್ದ ಸೆಕ್ರೆಟರಿ ಅಧ್ಯಕ್ಷರು ಇಲ್ಲಿ ನಿಂತ್ಕೊಂಡು ಹೀಗೆ ಕೈ ಎತ್ಕೊಂಡು ಅವರು ಹಾಲಿನಲ್ಲಿ ನೀರು ಕಲಸಿ ದುಡ್ಡು ಮಾಡಿದ್ದಾರೆ, ಅದಕ್ಕೆ ಅವರು ಕೋರ್ಟ್ಗಳಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಕೋರ್ಟ್ಗಳಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ಮಾತಾಡಿದ್ರು. ಆಯ್ತು, ನಾನು ದುಡ್ಡು ಖರ್ಚು ಮಾಡಿ ಕೋರ್ಟ್ಗೆ ಹೋಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾರ ಹತ್ರ ಆದ್ರೂ ಎಲ್ಲಾದ್ರೂ ಸೊಸೈಟಿ ಕಾಪಿ ಕೊಟ್ಟಿದ್ದೀರಾ? ಇಲ್ಲ ಯಾವ್ದಾರ ಒಂದು BMC ಬಂದು ಏನಾದ್ರೂ ನೀವು ದುಡ್ಡು ಕೇಳಿದೀವ? ಎಲ್ಲಾದ್ರೂ ನೀವು ಹೇಳಿ ಅವತ್ತು ನೀವು ದಂಡಿಸಬಹುದಾಗಿತ್ತು. ಅದು ಅದೇ ನಿರ್ದೇಶಕರನ್ನ ನಮ್ಮ ಅಧ್ಯಕ್ಷರು ಹತ್ರ ಮಾಡಿಲ್ಲ. ಯಾವತ್ತಾಗಲಿ ಒಬ್ಬ ನಿರ್ದೇಶಕರಾಗಿರಲಿ, ಒಬ್ಬ ಅಧಿಕಾರಿ ಆಗಿರಲಿ, ಒಬ್ಬ ಜನಪ್ರತಿನಿಧಿ ಆಗಿರಲಿ ಮಾತಾಡ್ಬೇಕಾದ್ರೆ ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಈಗ ಆಯ್ತು, ನಾನು ಕೋರ್ಟ್ ಹೋದೆ, ಇವರು ಹೈಕೋರ್ಟ್ ಒಕ್ಕೂಟಕ್ಕೆ ಸ್ಪರ್ಧೆ ಮಾಡಿದಾಗ ಕೆಲವಾರು ಕೊಡುಗುಗಳಿಂದ ಮೊಟ್ಟ ಮೊದಲನೇ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ತಾಂತ್ರಿಕ ಕಾರಣಗಳಿಂದ ನ್ಯಾಯಾಲಯಗಳ ಒಂದು ನ್ಯೂಸ್ ರಿಪೋರ್ಟರ್ ಶಿವಾನಂದ್, ಎಂಪವರ್ ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್. ನಮಸ್ಕಾರ.